ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಫೆಬ್ರವರಿ 27 ಪಾಲ್ಗುಣ ಅಮಾವಾಸ್ಯೆ ಬಂದಿದೆ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿ ಸದಾ ನೆಲೆಸಿರುತ್ತದೆ. ಫೆಬ್ರವರಿ 27ರಂದು ತ್ರಿವೇಣಿ ಯೋಗ ಉಂಟಾಗಲಿದೆ. ಇದರಿಂದ ಕೆಲವು ರಾಶಿಗಳಿಗೆ ಅದೃಷ್ಟ ದಿನಗಳು ಶುರುವಾಗಲಿದೆ. ಆ ರಾಶಿಗಳು ಯಾವುವು ಎಂದು ನೋಡೋಣ. ಹಾಗೆಯೇ ಶಿವರಾತ್ರಿ ಅಮಾವಾಸ್ಯೆ 144 ವರ್ಷದ ಕುಂಭಮೇಳದ ಸಂದರ್ಭದಲ್ಲಿ ಬಂದಿರುವುದರಿಂದ ಈ ಅಮಾವಾಸ್ಯೆ ದಿನ ಈ ಚಿಕ್ಕ ಕೆಲಸಗಳನ್ನು ಮಾಡುವುದರಿಂದ ಸರ್ವ ವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು. ಶಿವರಾತ್ರಿ ದಿನ ಯಾವ ವಿಶೇಷ ದೀಪ ಬೆಳಗಬೇಕು ಮತ್ತು ಮನೆ ಒರೆಸುವ ನೀರಿಗೆ ಯಾವ ವಸ್ತು ಒರೆಸಬೇಕು ಅಂದ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿ. ಶಿವರಾತ್ರಿ ಅಮಾವಾಸ್ಯೆ ದಿನವು ಪ್ರಯೋಜನಕಾರಿಯಾಗಿದೆ. ಈ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ. ಪ್ರತಿ ಕೆಲಸದಲ್ಲೂ ಯಶಸ್ಸು, ಆರ್ಥಿಕ ಸಮಸ್ಯೆಗಳು ತೊಲಗಿ ಸಂಪತ್ತು ಹೆಚ್ಚಾಗುತ್ತದೆ. ನೀವು ಸಂಬಂಧಿಕರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ಆಸಕ್ತಿ ಹೆಚ್ಚುತ್ತದೆ. ಪತಿ ಪತ್ನಿಯ ನಡುವೆ ಬಾಂಧವ್ಯ ಸುಧಾರಿಸುತ್ತದೆ. ತುಂಬ ದಿನಗಳಿಂದ ಉಳಿದ ಕೆಲಸಗಳು ಪೂರ್ಣಗೊಳ್ಳಲಿದೆ. ವೃಷಭ ರಾಶಿ. ಈ ರಾಶಿಗೆ ತ್ರಿವೇಣಿ ಯೋಗವು ತುಂಬ ಪ್ರಯೋಜನಕಾರಿಯಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 9ನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ. ಉದ್ಯೋಗಿಗಳಿಗೆ ತುಂಬ ಒಳ್ಳೆಯ ಸಮಯ. ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಸಾಧ್ಯತೆ ಇದೆ. ಮಕರ ರಾಶಿ. ಈ ಯೋಗದಿಂದ ಶುಭವಾಗಲಿದೆ. ನಿಮ್ಮ ವ್ಯಕ್ತಿತ್ವ ಪ್ರಭಾವಶಾಲಿಯಾಗಲಿದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸದಲ್ಲಿ ಪ್ರಗತಿ ಅವಕಾಶಗಳು ಹೆಚ್ಚು ಸಿಗುತ್ತದೆ. ನಕಾರಾತ್ಮಕ ಬೆಳವಣಿಗೆ ಉಂಟಾಗುತ್ತದೆ. ವ್ಯವಹಾರವು ಲಾಭದಾಯಕವಾಗಿರುತ್ತದೆ. ಹಾಗೆಯೇ ತುಲಾರಾಶಿ. ಈ ರಾಶಿಯವರು ಭೌತಿಕ ಸುಖ ಪಡೆಯುತ್ತೀರಿ. ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ. ತಾಯಿಯೊಂದಿಗೆ ಸಂಬಂಧ ಬಲ ಹೆಚ್ಚುತ್ತದೆ. ಸೌಕರ್ಯ ಐಷಾರಾಮಿ ಜೀವನ ನಡೆಸುತ್ತೀರಿ. ಬನ್ನಿ, ಈ ಅಮಾವಾಸ್ಯೆ ದಿನ ಅಂದರೆ ಕುಂಭಮೇಳದಲ್ಲಿನ ಈ ಅಮಾವಾಸ್ಯೆ ದಿನ ಸಾಧ್ಯವಾದರೆ ಸ್ನಾನ ಮಾಡಿ. ಸಾಧ್ಯವಾಗದಿದ್ದರೆ ನಿಮ್ಮ ಊರಿಗೆ ಸಮೀಪ ಇರುವ ನದಿಗಳಲ್ಲಿ ಸ್ನಾನ ಮಾಡಿ. ದೇವತೆಗಳನ್ನು ಸ್ಮರಿಸಿಕೊಳ್ಳಿ. ಇದರಿಂದ ಪಾಪಗಳು ನಶಿಸುತ್ತದೆ. ಈ ದಿನ ಆದಷ್ಟು ಮೌನದಿಂದಿರಲು ಪ್ರಯತ್ನಿಸಿ. ಅಖಂಡ ಪುಣ್ಯ ಫಲ ಲಭಿಸುತ್ತದೆ. ಎಳ್ಳನ್ನು ಬಳಸಿ ತರ್ಪಣ ನೀಡಿದರೆ ಈ ದಿನ ಪಿತೃಗಳ ಆಶೀರ್ವಾದ ಲಭಿಸುತ್ತದೆ. ಪಿತೃಶಾಪ ಕಳೆದು ನಿಮಗೆ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಕುಟುಂಬಕ್ಕೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಈ ದಿನ ಅರಳಿ ವೃಕ್ಷದ ಕೆಳಗೆ ನೀರಿನಿಂದ ಶುದ್ಧ ಮಾಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದು ಮಣ್ಣಿನ ದೊಡ್ಡ ದೀಪ ಇಟ್ಟು ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ. ಬತ್ತಿಯನ್ನು 12 ಬತ್ತಿ ಹಾಕಿ ದೀಪ ಬೆಳಗಿಸಬೇಕು. ಇದರಿಂದ ಹಣಕಾಸಿನ ಸಮಸ್ಯೆ ಇರುವವರು ಸಮಸ್ಯೆಯಿಂದ ಹೊರಬರುತ್ತೀರಿ. ಅದೃಷ್ಟ ಕೂಡಿ ಬರುತ್ತದೆ. ಅಷ್ಟೇ ಅಲ್ಲ, ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ. ಇದರಿಂದ ಅಡೆತಡೆಗಳು ದೂರವಾಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಖಚಿತ. ಹಸುವಿಗೆ ಈ ದಿನ ಬೇಳೆ ಬೆಲ್ಲ ಹುಲ್ಲು ತಿನ್ನಿಸಿ. ಕಠಿಣ ಕಷ್ಟದಿಂದ ಸುಲಭವಾಗಿ ಹೊರಬರುತ್ತೀರಿ. ಈ ದಿನ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಈ ದಿನ ಮನೆ ಒರೆಸುವ ನೀರಿಗೆ ಸ್ಫಟಿಕ ಬೆರೆಸಿ ಒರೆಸಿ. ಇದರಿಂದ ಮನೆಗೆ ಆಗಿರುವ ದೃಷ್ಟಿದೋಷ ನಕಾರಾತ್ಮಕತೆ ದೂರವಾಗುತ್ತದೆ. ಈ ದಿನ